30 ಶಾಸಕರು ದೇರಿಗೆ ತೆರಳಿ ಕಾಂಗ್ರೆಸ್ ಒಳಗೆ ಜಗಳ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದಲ್ಲಿ ಇರೋದೇನಾರು ಇದು. ಮತ್ತು ಎಲ್ಲರೂ 2.5 ವರ್ಷ ನೀವಾಗಿರಿ 2.5 ವರ್ಷ ಇತ್ತದು ಸಂಪುಟ ರಚನೆದ್ದು, ಬಡ ಸಿ ಎಮ್ ರಚನೆದ್ದು, ಸಿ ಎಮ್ ಬದಲಾವಣೆ ಇದ್ದು ಇತ್ತೇನೋ. ಆದರೆ ಇವತ್ತಿಲ್ಲ ಅಂತ ಹೇಳ್ತಾರೆ. ಅದೇನೋ ಇರಲಿ, ಇವತ್ತು ಸಿ ಎಮ್ ಅದು ಬದಿಗೆ ಸರಿದು ಚರ್ಚೆ. ಇವರು ಸಹಿತ 30 ಮಂದಿಯಲ್ಲಿ ಯಾರೂ ಎಲ್ಲರನ್ನೂ ಕೇಳಿದ್ರು ಸಹಿತ ಯಾರೂ ಅದು ಸಿ ಎಮ್ ಆಯ್ಕೆ ಹೈಕ್ ಮಾಡಿಬಿಟ್ಟಿದ್ದು, ನಮ್ಮದು ಹೈಕ್ ಮಾಡಿಬಿಟ್ಟಂಥದ್ದು. ಇದು ನಮಗೇನು ಜಗಳಿಲ್ಲ, ಹೈಕ್ ಮಾಡಿ ಬೇಡಂದ್ರೆ ಬಿಡುತ್ತಂತ ಹೇಳಿದಾರಲ್ಲ ಮುಗಿದ ಅಂತೇಳಿ ಆ ಸಿ ಎಮ್ ಚರ್ಚೆಯನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು 30 ಶಾಸಕರು ಮಾಡಿದ್ದಾರೆ. ಅದು ನಾವು ಚರ್ಚೆಗೆ ಅವಶ್ಯ ಇಲ್ಲ, ನಮ್ಮನ್ನು ಇವಾಗ ಏನು ಮಾಡಿರಿ ಮಂತ್ರಿ ಮಾಡಿರಿ ಅನ್ನುವಂಥ ದಿಶೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ESN ಸುಬ್ಬಾರೆಡ್ಡಿ ಅಂತೇಳಿ ಬಾಗೇಪಲ್ಲಿಯವರು, ಪುಟ್ಟರಂಗ ಶೆಟ್ಟಿ ಅಂತೇಳಿ ಚಾಮರಾಜನಗರದವರು, ಹಂಪನಗೌಡ ಬಾದರಳ್ಳಿ ಸಿಂಧನೂರವರು, DG ಶಾಂತನಗೌಡ ಹೊನ್ನಾಳಿಯವರು, GT ಪಾಟೀಲ್ ಬೆಳಗ್ಗೆ ಅವರು, ಬಸವರಾಜ್ ಶಿವಣ್ಣವರ್ ಬ್ಯಾಡ್ಗೆ ಅವರು, AR ಕೃಷ್ಣಮೂರ್ತಿ ಕೊಳ್ಳೇಗಾಲದವರು, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ, UB ಬಣಕಾರ್ ಹಿರೇಕೆರೂರು, GS ಪಾಟೀಲ್ ರೋನ್, ಯಶವಂತರಾವ್ ರಾಯಗೌಡ ಪಾಟೀಲ್ ಇಂಡಿ, ಷಡಕ್ಷರಿ ತಿಪಟೂರು, TB ಜಯಚಂದ್ರ ಶಿರಾ, ಅಶೋಕ್ ಪಟ್ಟಣ್ ರಾಮದುರ್ಗ, SN ನಾರಾಯಣಸ್ವಾಮಿ ಬಂಗಾರಪೇಟೆ, ಲಕ್ಷ್ಮಣ್ ಸವದಿ ಹತನಿ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ್, ರಿಜ್ವಾನ್ ಹರ್ಷ ಶಿವಾಜಿನಗರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ, ರಮೇಶ್ ಬಂಡಿ ಸಿದ್ದೇಗೌಡರ್ ಶ್ರೀರಂಗಪಟ್ಟಣ, V ಶಿವಣ್ಣ ಆನೇಕಲ್ಲು, PM ನರೇಂದ್ರ ಸ್ವಾಮಿ ಮಳವಳ್ಳಿ, ವಿನಯ ಕುಲಕರ್ಣಿ ಧಾರವಾಡ, ರಾಘವೇಂದ್ರ ಹೆಟ್ನಾಳ್ ಕೊಪ್ಪಾಳ, ಬೇಳೂರು ಗೋಪಾಲಕೃಷ್ಣ ಸಾಗರ. ಇಷ್ಟು ಜನ ದೇರಿಗೆ ಹೋಗಿ ಹೈಕಮಾಂಡ್ ಮುಂದೆ ನಮಗೆ ಮಾಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ಇದಕ್ಕೆ AICC ಅಧ್ಯಕ್ಷರಾದಂಥ ಖರ್ಗೆ ಅವರಾಗಿರ್ಬೋದು, ಅದೇ ಕಾರ್ಯಕ್ರಮ ಮುಖ್ಯಮಂತ್ರಿ ಆಗಿರ್ಬೋದು, ಸರಿ ಅದ ಕೇಳ್ರಿ, ನಿಮ್ಗೆ ಕೇಳೋ ಹಕ್ಕದ ಅಂತೇಳಿ ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ಅದರಲ್ಲೂ 2 ಮಾತಿಲ್ಲ. ಅದರಲ್ಲೂ ನಮ್ಮ ಶ್ರೀ ಪುಟ್ಟರಂಗ ಶೆಟ್ಟಿ ಅನ್ನೋರು ಚಾಮರಾಜನಗರದವರು ವರ್ಷದ ಬಳಿಕ ಸಚಿವ ಸ್ಥಾನ ಕೊಡುವುದಾಗಿ CM ನನಗೆ ಹೇಳಿದ್ದರು, ಆದರೆ ಕೊಟ್ಟಿಲ್ಲ.